ಎಲ್ಲರಿಗೂ ನಮಸ್ಕಾರ. ನಮಗೆ ಗೊತ್ತಿರುವಂತಹ ತಿಂಡಿಗಳನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಆರೋಗ್ಯಕರವಾದ ತಿಂಡಿಗಳಾಗಿ ಮಾಡ್ಕೋಬೋದು. ನಾನಿವತ್ತು ಪುರಿ ಉಪ್ಪಿಟ್ಟು, ಮಂಡಕ್ಕಿ ಚಿತ್ರಾನ್ನ ಅಥವಾ ಪುರಿ ಒಗ್ಗರಣೆ, ಪುರಿ ಉಸ್ಲಿ, ಕಡಲೆಪುರಿ ಚಿತ್ರಾನ್ನ ಅಥವಾ ಮಂಡಕ್ಕಿ ಉಸ್ಲಿ, ಪಫ್ಡ್ ರೈಸ್ ಉಪ್ಮಾನ ಆರೋಗ್ಯಕರವಾಗಿ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಮ್ಮೆ ನಾನು ತೋರಿಸೋ ರೀತಿ ಸ್ಪೆಷಲ್ ಪುಡಿನ ಹಾಕಿ ಪುರಿ ಉಪ್ಪಿಟ್ಟನ್ನ ಮಾಡಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಮೊದಲು ಮಂಡಕ್ಕಿನ ತಗೊಳ್ಳಿ. ನಾನು ಅರ್ಧ ಕೆಜಿ ಅಷ್ಟು ತಗೊಂಡಿದ್ದೀನಿ. ಅರ್ಧ ಕೆಜಿ ಮಂಡಕ್ಕಿ 5 ಜನಕ್ಕೆ ಆಗುತ್ತೆ ಫ್ರೆಂಡ್ಸ್. ಮಂಡಕ್ಕಿನ ನೀರಲ್ಲಿ ನೆನೆಸಿಡಿ. ಒಂದೊಂದೂರಲ್ಲಿ ಬೇರೆ ಬೇರೆ ರೀತಿಯ ಮಂಡಕ್ಕಿ ಇರುತ್ತೆ. ಒಂದು ತರದ ಮಂಡಕ್ಕಿ 5 ನಿಮಿಷಕ್ಕೆ ನೆಂದು ಮೆತ್ತಗಾಗ್ಬಿಡುತ್ತೆ. ಇನ್ನೊಂದು ರೀತಿದು 10 ನಿಮಿಷ ಆದ್ರೂ ನೆನೆಯೋದೇ ಇಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ನಾನು ಬಳಸಿರುವಂತಹ ಮಂಡಕ್ಕಿ 5-6 ನಿಮಿಷಕ್ಕೇನೆ ಚೆನ್ನಾಗಿ ನೆಂದು ಮೆತ್ತಗಾಗಿದೆ. ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೋಡಿ, ಕೈಯಲ್ಲಿ ಪ್ರೆಸ್ ಮಾಡಿದಾಗ ಗಟ್ಟಿ ಇರಬಾರ್ದು, ಸ್ವಲ್ಪ ಮೆತ್ತಗಿರ್ಬೇಕು. ನೋಡಿ, ಆ ಥರ ಮೆತ್ತಗಾಗಬೇಕು. ನೋಡಿ, ಈಗ ಕರೆಕ್ಟಾಗಿ ನೆಂದಿದೆ ಅಂತ ಅರ್ಥ. ಆಗ ಪುರಿನ ಚೆನ್ನಾಗಿ ಹಿಂಡಿ ಬೇರೆ ತೂತ ಇರುವಂತಹ ಪಾತ್ರೆಗೆ ತಗೊಳ್ಳಿ. ನೀರು ಸ್ವಲ್ಪನೂ ಇರಬಾರ್ದು, ಆ ರೀತಿ ಚೆನ್ನಾಗಿ ಹಿಂಡಿ ತಗೋಬೇಕು. ತೂತ ಇರುವಂತಹ ಪಾತ್ರೆಗೆ ಹಾಕೊಳ್ಳೋದ್ರಿಂದ ನೀರು ಎಕ್ಸ್ಟ್ರಾ ಏನಾರ ಇದ್ರೂ ಫಿಲ್ಟರ್ ಆಗುತ್ತೆ. ನಾವು ಒಗ್ಗರಣೆ ಹಾಕೋಷ್ಟರಲ್ಲಿ ನೀರೆಲ್ಲ ಹೋಗಿ ಚೆನ್ನಾಗಿ ಡ್ರೈ ಆಗುತ್ತೆ. ಬನ್ನಿ ಒಗ್ಗರಣೆ ಹಾಕೋಣ. ಸ್ಟವ್ ಮೇಲೆ ಒಂದು ಸ್ಟೀಲ್ ಪಾತ್ರೆ ಅಥವಾ ಮಣ್ಣಿನ ಮಡಿಕೆ ಇಟ್ಕೊಳ್ಳಿ. ನಾನ್ ಸ್ಟಿಕ್, ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಳಸ್ಬಿಡಿ, ನಮ್ಮ ಆರೋಗ್ಯಕ್ಕೆ ಸ್ವಲ್ಪನೂ ಒಳ್ಳೆಯದಲ್ಲ. ಪಾತ್ರೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ನಿಮಗೆ ಇಷ್ಟವಾಗುವಂತಹ ಗಾಣದ ಎಣ್ಣೆನ ಹಾಕೊಳ್ಳಿ. ನಾನು ಗಾಣದ ಶೇಂಗಾ ಎಣ್ಣೆನ ಹಾಕೊಂಡಿದ್ದೀನಿ. ರಿಫೈನ್ಡ್ ಆಯಿಲ್ಸ್ನ ಬಳಸ್ಬಿಡಿ, ನಮ್ಮ ಆರೋಗ್ಯಕ್ಕೆ 1% ಕೂಡ ಒಳ್ಳೆಯದಲ್ಲ. ಗಾಣದ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಹಿಡಿಯಷ್ಟು ಕಡಲೆ ಬೀಜ, ಶೇಂಗಾನ ಹಾಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಆದರೆ ಅದರ ಸಿಪ್ಪೆ ಎಲ್ಲ ಬಿಡ್ತಾ ಬರುತ್ತೆ. ನಂತರ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಚಿಟ್ಪಟ್ಟಾದ್ಮೇಲೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ. 2 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ, 2 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕೊಳ್ಳಿ. ಕಡಲೆ ಬೀಜದಲ್ಲಿ ಪ್ರೋಟೀನ್ ಸಿಗುತ್ತೆ. ಕ್ಯಾಲ್ಶಿಯಂಗೋಸ್ಕರ 2 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕೊಳ್ಳಿ. ನಿಮ್ಮ ಆಹಾರದಲ್ಲಿ ಎಳ್ಳನ್ನು ಬಳಸೋದ್ರಿಂದ ನಿಮಗೂ ಮಕ್ಕಳಿಗೂ ಕ್ಯಾಲ್ಶಿಯಂ ಕೊರತೆ ಆಗಲ್ಲ. ನಂತರ ಖಾರಕ್ಕೆ ಸರಿ ಹೋಗೋಷ್ಟು ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಮನೇಲಿ ಮಕ್ಕಳಿಲ್ಲ ಅಂದರೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ನಂತರ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಎಲ್ಲ ಫ್ರೈ ಆದಮೇಲೆ 2 ದೊಡ್ಡ ಈರುಳ್ಳಿನ ಉದ್ದಕ್ಕೆ ಸ್ಲೈಸ್ ಥರ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ತುಂಬ ಸಣ್ಣ ಕಟ್ ಮಾಡಬೇಡಿ, ಉದ್ದುದ್ದ ಇದ್ದರೆ ಚೆನ್ನಾಗಿರುತ್ತೆ. ನಂತರ ಈರುಳ್ಳಿ ಫ್ರೈ ಆಗಲು ಸೈಂಧವ ಲವಣನ ಹಾಕ್ಕೊಂಡಿದ್ದೀನಿ, ಅಥವಾ ಅನ್ರಿಫೈನ್ಡ್ ಸಮುದ್ರದ ಉಪ್ಪನ್ನಾದರೂ ಬಳಸಿ. ಟೇಬಲ್ ಸಾಲ್ಟ್ನ ಬಳಸಬೇಡಿ. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ನಂತರ ಒಂದು ದೊಡ್ಡದು ಹಣ್ಣಾಗಿರುವಂತಹ ನಾಟಿ ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಜೊತೆಗೆ ಅರ್ಧ ಟೀ ಸ್ಪೂನ್ ಅಷ್ಟು ಶುದ್ಧವಾದ ಅರಿಶಿಣದ ಪುಡಿನ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಆಗಲು ಬಿಡಿ. ನಂತರ ನಾವು ನೆನೆಸ್ಕೊಂಡಿರುವಂತಹ ಮಂಡಕ್ಕಿನ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಹಾಗೆ ಫ್ರೈ ಆಗಲು ಬಿಡಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅಷ್ಟರಲ್ಲಿ ನಮ್ಮ ಸೀಕ್ರೆಟ್ ಸ್ಪೆಷಲ್ ಪುಡಿನ ತಯಾರು ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ ತಗೊಳ್ಳಿ. 1/4 ಕಪ್ ಅಷ್ಟು ಹುರಿಗಡಲೆ ಹಾಕೊಳ್ಳಿ. ನಂತರ ನಾನು ತೋರಿಸಿರೋ ಅಷ್ಟು ಒಣ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. 3-4 ಬೆಳ್ಳುಳ್ಳಿ ಎಸಳುಗಳನ್ನ ಹಾಕೋಬೇಕು. 1/4 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಅಂದರೆ 1/4 ಟೀ ಸ್ಪೂನ್ ಅಷ್ಟು ಉಪ್ಪು. ಇವೆಲ್ಲಾನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಮೆತ್ತಗೆ ಗ್ರೈಂಡ್ ಆಗಿದೆ. ಈ ಪೌಡರ್ನ ಮಂಡಕ್ಕಿಗೆ ಹಾಕೋಬೇಕು. ಈ ಪೌಡರ್ನ ನೀವು ಸ್ವಲ್ಪ ಜಾಸ್ತಿ ಮಾಡಿಟ್ಕೋಬಹುದು. ಹೊರಗಡೆನೆ 10 ದಿನ ಆದ್ರೂ ಕೆಡಲ್ಲ. ಇದನ್ನ ನೀವು ಮಾಡುವಂತಹ ಪಲ್ಯಗೆ ಕೊನೆಯದಾಗಿ 1 ಟೀ ಸ್ಪೂನ್ ಅಷ್ಟು ಹಾಕಿ ನೋಡಿ. ಪಲ್ಯದ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, 5 ನಿಮಿಷಕ್ಕೆ ಚೆನ್ನಾಗಿ ಡ್ರೈ ಆಗಿದೆ. ನಂತರ 1 ಕಪ್ ಅಷ್ಟು ತೆಂಗಿನ ತುರಿನ ಹಾಕೊಂಡಿದ್ದೀನಿ. ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಹಾಕೊಳ್ಳಿ. ನಂತರ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಸ್ಪೆಷಲ್ ಪೌಡರ್ನ ಹಾಕಿದ್ದೀನಿ. ಕೊನೆಯದಾಗಿ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸನ ಹಾಕೊಳ್ಳಿ. ನಿಮ್ಗೆ ಜಾಸ್ತಿ ಹುಳಿಬೇಕು ಅಂದರೆ 1 ಫುಲ್ ನಿಂಬೆ ಹಣ್ಣು ರಸ ಹಾಕೊಳ್ಳಿ. ಎಲ್ಲಾನು ಒಂದ್ಸಲ ಚೆನ್ನಾಗಿ ಕಲಸಿ ಸ್ಟವ್ ಆಫ್ ಮಾಡಿ. ಅಷ್ಟೇ, ತುಂಬಾ ಆರೋಗ್ಯಕರವಾಗಿ ಮಂಡಕ್ಕಿ ಚಿತ್ರಾನ್ನ, ಪುರಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಪುರಿ ಉಪ್ಪಿಟ್ಟು ಎಲ್ಲರೂ ಕಾಮನ್ ಆಗಿ ಮಾಡ್ತಾರೆ, ಆದ್ರೆ ಈ ರೀತಿ ಸ್ಪೆಷಲ್ ಪೌಡರ್ನ ಹಾಕಿ ಮಾಡಿ ನೋಡಿ, ಅದ್ರ ಟೇಸ್ಟ್ ಬೇರೆ ಲೆವೆಲೇ ಇರುತ್ತೆ. ಮಕ್ಕಳಿಗೆ ದೊಡ್ಡವ್ರಿಗೆ ಇಬ್ಬರಿಗೂ ತುಂಬಾ ಇಷ್ಟ ಆಗುತ್ತೆ. ಒಮ್ಮೆ ಮಾಡಿ ನೋಡಿ. ಈ ರೀತಿ ಆರೋಗ್ಯಕರವಾದ ರೆಸಿಪೀಸ್ ಬೇಕು ಅಂದ್ರೆ ಕನ್ನಡ ಸಂಜೀವಿನಿ ವಿಡಿಯೋಸ್ನ ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.